ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಮ್ಮ ವಿರುದ್ಧವಾಗಿ ನಿಂತಂತೆ ಕಾಣುತ್ತದೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಹೇಳುತ್ತದೆ, ಇದು ಸರಿಯೇ, ಇದನ್ನು ಮಾಡಬೇಕೇ ಎಂದು. ಇಂದು ನಾವು ನೋಡುವ ಶ್ಲೋಕವು ಅದೇ ಭಾವನೆಯನ್ನು ಹೇಳುತ್ತದೆ. ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 31. ನಚ ಶ್ರೇಯೋನು ಪಶ್ಯಾಮಿ ಹತ್ವ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಸರಳ ಅರ್ಥ: ಹೇ ಕೃಷ್ಣ, ಈ ಯುದ್ಧದಲ್ಲಿ ನನ್ನವರನ್ನೇ ಕೊಂದರೆ ನನಗೇನು ಲಾಭ ಕಾಣುವುದಿಲ್ಲ. ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ ಎಂದರ್ಥ. ಆಳವಾದ ವಿವರಣೆ ನೋಡಬೇಕಾದರೆ ಈ ಶ್ಲೋಕದಲ್ಲಿ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಕರಗುತ್ತದೆ. ಸಾಮಾನ್ಯವಾಗಿ ಮನುಷ್ಯನು ಏನು ಬಯಸುತ್ತಾನೆ? ಗೆಲುವು, ಅಧಿಕಾರ, ಹಣ, ಸುಖ. ಆದರೆ ಅರ್ಜುನ ಹೇಳುತ್ತಾನೆ, ನನಗೆ ಇವೆಲ್ಲವೂ ಬೇಡ, ಏಕೆಂದರೆ ಅವುಗಳನ್ನು ಪಡೆಯಲು ಅವನು ನನ್ನ ತಂದೆಯಂತಿರುವವರನ್ನು, ಗುರುಗಳನ್ನು, ಬಂಧುಗಳನ್ನು ಕೊಲ್ಲಬೇಕಾಗಿದೆ. ಇದು ನಮಗೆ ದೊಡ್ಡ ಪಾಠ ನೀಡುತ್ತದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಏನಾದರೂ ಗೆಲ್ಲಬಹುದು, ಆದರೆ ಯಾರನ್ನೋ ಕಳೆದುಕೊಳ್ಳುತ್ತೇವೆ. ಅರ್ಜುನ ಕೇಳುತ್ತಾನೆ, ಇಂಥ ಗೆಲುವು ನನಗೆ ಏಕೆ? ಈ ಶ್ಲೋಕ ಹೇಳುವುದು ನಿಜವಾದ ವಿಜಯ ಹೊರಗಿನಲ್ಲ, ಮನಸ್ಸಿನ ಶಾಂತಿಯಲ್ಲಿದೆ. ಜೀವನದ ಸಂದೇಶ: ಸಂಬಂಧಗಳನ್ನು ನಾಶ ಮಾಡಿ ಬರುವ ಯಶಸ್ಸು ನಿಜವಾದ ಯಶಸ್ಸಲ್ಲ. ಶಾಂತಿ ಇಲ್ಲದ ಜಯ ಸೋಲಿಗಿಂತಲೂ ದೊಡ್ಡ ನೋವು. ಸ್ನೇಹಿತರೆ, ಅರ್ಜುನನ ಈ ಪ್ರಶ್ನೆ ನಮ್ಮ ಹೃದಯದೊಳಗಿನ ಅನೇಕ ಪ್ರಶ್ನೆಗಳ ಪ್ರತಿಬಿಂಬ. ಭಗವದ್ಗೀತೆ ನಮಗೆ ಕಲಿಸುವುದು ಸತ್ಯ ಮತ್ತು ಧರ್ಮದ ದಾರಿ ಯಾವಾಗಲೂ ಆತ್ಮಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೀತಸಾರ ಯೂಟ್ಯೂಬ್ ಚಾನಲ್ಗೆ. ನಾವು ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.